ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ದಾವಣಗೆರೆ ಉಪಚುನಾವಣೆಯ ಫೈಟ್ ತೀವ್ರವಾಗಿರುವಂತಹ ಸಂದರ್ಭದಲ್ಲಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಇವತ್ತು ಕೊನೆ ದಿನ. ಆದರೆ ನಾನು ನಾಮಪತ್ರವನ್ನ ವಾಪಸ್ ಪಡೆಯಲ್ಲ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಒಂದು ಬಿಗಿ ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಇವರ ಮನೆ ಬಳಿ ರಿಜ್ವಾನ್ ಅರ್ಷದ್ ಆಗಮಿಸ್ತಾ ಇದ್ದಂತೆ ಮನೆ ಮುಂದೆ ಹೈ ಡ್ರಾಮವೇ ನಡೆದಿದೆ. ದಾವಣಗೆರೆ ಉಪಚುನಾವಣೆಯ ಒಂದು ಫೈಟ್ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಇವತ್ತು ನಾಮಪತ್ರವನ್ನ ವಾಪಸ್ ಪಡೀಲಿಕ್ಕೆ ಕೊನೆ ದಿನ. ಕಾಂಗ್ರೆಸ್ ಹೈಕಮಾಂಡ್, ಇನ್ಫ್ಯಾಕ್ಟ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಸ್ಲಿಂ ನಾಯಕರಿಗೆ ಅಂದರೆ ಮುಸ್ಲಿಂ ಶಾಸಕರಿಗೆ ಹಾಗೂ ಸಚಿವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು. ಅದರ ಜೊತೆಗೆ ನಿನ್ನೆ CLP ಸಭೆಯಲ್ಲೂ ಕೂಡ CM ಸಿದ್ದರಾಮಯ್ಯ ಮುಸ್ಲಿಂ ಸಮುದಾಯದ ಶಾಸಕರು ಹಾಗೂ ಸಚಿವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು. ಆದಷ್ಟು ಮನವೊಲಿಸಿ ಅಲ್ಪಸಂಖ್ಯಾತರು ಅಂದರೆ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಕಣದಲ್ಲಿ ಅವರು ನಾಮಿನೇಷನ್ ಅನ್ನು ವಾಪಸ್ ಪಡಿಬೇಕು, ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ಪಡೆಯುವಂತೆ ನೀವು ಮನವೊಲಿಸಬೇಕು ಅನ್ನುವಂಥ ಟಾಸ್ಕ್ ಅನ್ನು ಕೊಟ್ಟಿದ್ರು. ಇವತ್ತು ಕಡೆ ದಿನ ಆಗಿರೋದ್ರಿಂದ ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ ಶಾಸಕ ರಿಜ್ವಾನ್ ಅರ್ಷದ್ ಸಾದಿಕ್ ಪೈಲ್ವಾನ್ ಅವರ ಮನೆ ಬಳಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಮನೆ ಮುಂದೆ ಭಾರಿ ಹೈ ಡ್ರಾಮವೇ ನಡೆದಿದೆ, ಅದನ್ನು ಗಮನಿಸ್ತಾ ಇದ್ದೀರಿ. ಆದರೆ ಸಾದಿಕ್ ಪೈಲ್ವಾನ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಎದುರಾಳಿ ಯಾರಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷ ಮಾತ್ರನೇ, ಕಾಂಗ್ರೆಸ್ ಅಭ್ಯರ್ಥಿನೇ ನನಗೆ ಕಾಣಿಸ್ತಾ ಇರುವಂಥ ಎದುರಾಳಿ. ಯಾವುದೇ ಕಾರಣಕ್ಕೂ ನಾನು ನನ್ನ ಉಮೇದುವಾರಿಕೆಯನ್ನು ವಾಪಸ್ ಪಡೆಯಲ್ಲ ಅನ್ನುವಂಥ ಒಂದು ಸ್ಪಷ್ಟ ಮಾತನ್ನು ಸಾದಿಕ್ ಪೈಲ್ವಾನ್ ನಿನ್ನೆ ತಾನೇ ಹೇಳಿದರು. ಆ್ಯಂಡ್ ಈಗ ಇವತ್ತು ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ ಕೊನೆ ದಿನ ಆಗಿರೋದ್ರಿಂದ ಶಾಸಕ ರಿಜ್ವಾನ್ ಅರ್ಷದ್ ಖುದ್ದಾಗಿ ತೆರಳಿ ಅವರ ಮನೆಗೆ ಹೋಗಿ ಅವರ ಮನವೊಲಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರು. ಆದರೆ ಈ ಸಂದರ್ಭದಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನು ವಾಪಸ್ ಪಡೆಯಲ್ಲ ಅಂತ ಹೇಳಿ. ಸೊ ಹೀಗಾಗಿ ಈ ಒಂದು ಮನವೊಲಿಸುವಂಥ ಯತ್ನ ಮುಂದುವರಿಯುತ್ತಾ ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಶಾಸಕರು ವಾಪಸ್ ಆಗ್ತಾರಾ ಕಾದ್ ನೋಡಬೇಕು. ಬಟ್ ಈಗ ಸದ್ಯಕ್ಕೆ ದಾವಣಗೆರೆಯ ಸಾದಿಕ್ ಪೈಲ್ವಾನ್ ಅವರ ಮನೆ ಮುಂಭಾಗದ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಒಂದು ಹೈ ಡ್ರಾಮಾ ಅಲ್ಲಿ ನಡೀತಾ ಇದೆ ಅಂತ ಹೇಳಿ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಕಣದಲ್ಲಿರುವಂಥ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇ ದೊಡ್ಡ ತಲೆನೋವು. ಅಕಸ್ಮಾತ್ ಏನಾದರೂ ಒಂದು ವೇಳೆ ಅಲ್ಪಸಂಖ್ಯಾತರ ಮತಗಳು ಸ್ಪ್ಲಿಟ್ ಆಯಿತು ಅಂತಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತೀವ್ರ ಹಿನ್ನಡೆ ಉಂಟಾದಂತೆ ಆಗುತ್ತೆ. ಹೀಗಾಗಿ ಶತಾಯಗತಾಯ ಇರುವಂಥ ಸುಮಾರು 20-23 ಅಭ್ಯರ್ಥಿಗಳು ಕಣದಲ್ಲಿ ಯಾರಿದ್ದಾರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಸೊ ಅವರ ಮನವೊಲಿಸಿ ನಾಮಿನೇಷನನ್ನು ಅವರು ಹಿಂಪಡೆಯುವಂತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಶತಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅಲ್ಲಿಗೆ ತೆರಳಿ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಖುದ್ದಾಗಿ ಆಗಮಿಸಿ ಅಲ್ಲಿ ಅವರ ಮನವೊಲಿಸುವಂಥ ಸರ್ಕಸ್ಗೆ ಕೈ ಹಾಕಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ಅವರ ಅಭಿಮಾನಿಗಳು ಭಾರಿ ಹೈ ಡ್ರಾಮವನ್ನೇ ಆ ಜಾಗದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಾನಂದ್ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಾನಂದ್, ಇದು ಕೇವಲ 2 ಗಂಟೆ ಅಷ್ಟೇ ಬಾಕಿ ಇರೋದು ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ. ಈಗ ಸಚಿವರು ಅವರ ಮನವೊಲಿಸುವಂತಹ ಸರ್ಕಸ್ಗೆ ಕೈ ಹಾಕಿದ್ದಾರೆ. ಸಾದಿಕ್ ಪೈಲ್ವಾನ್ ತಮ್ಮ ಪಟ್ಟನ್ನ ಸಡಿಲ ಮಾಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಶಿವಾನಂದ್? ಖಂಡಿತ ರಾಹುಲ್, ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಈಗ ರಂಗೇರಿರುವಂತೂ ಅದರಲ್ಲೂ ಕೂಡ ಬಂಡಾಯವಿದ್ದಿರತಕ್ಕಂಥ ಪೈಲ್ವಾನ್ ಅವರು ಈಗ ಯಾವುದೇ ಕಾರಣಕ್ಕೂ ಕೂಡ ನಾನು
ಕಣದಿಂದ ಹಿಂದೆ ಸರಿಯಲ್ಲ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಹಿಂದೆ ಶಿವಶಂಕರಪ್ಪನವರು ಇದ್ದಾಗಲೂ ಕೂಡ ನಾವು ಅವರಿಗೆ ಅಪ್ರೋಚ್ ಕೂಡ ಮಾಡಿದ್ವಿ. ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಮ್ಮ ಅಭಿಮಾನಿಗಳು ಏನಂದ್ರೆ ಈ ಬಾರಿ ನೀವು ಕಣದಿಂದ ಸರಿಬಾರದು, ನಾವು ನಿಮ್ಗೆ ಬೆಂಬಲ ನೀಡ್ತೀವಿ. ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಮುಸ್ಲಿಂ ಮತಗಳೇ ಅಂತಿಮ ನಿರ್ಣಯ ಅಂತೇಳಿ ಈಗಾಗಲೇ ಅವರನ್ನ ಕಣದಲ್ಲಿ ಉಳಿಸಿರುವಂಥದ್ದು. ಈಗ ಸದ್ಯ ಏನಂತಂದ್ರೆ ಸಿಗ್ತಕ್ಕಂಥ ಅಪ್ಡೇಟ್ ಪ್ರಕಾರ ಏನಂತಂದ್ರೆ ಸಲೀಂ ಅಹಮದ್ ಅವರು ಏನಂತಂದ್ರೆ ಈಗ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಬಂದು ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಇಲ್ಲಿ ಸಾಕಷ್ಟು ಅವರ ಮನೆಯ ಮುಂಭಾಗದಲ್ಲಿ ನೂರಾರು ಕಾರ್ಯಕರ್ತರು ಜಮಾವಣೆಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ರೀತಿಯಂತ ಮನವೊಲಿಕೆಗೆ ಮುಂದಾಗ್ತಾ ಇಲ್ಲ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಹುಲ್, ಶಿವಾನಂದ್, ಈಗ ಜಮೀರ್ ಅವರು ಈ ಒಂದು ಅಲ್ಪಸಂಖ್ಯಾತರ ಟಿಕೆಟ್ ಆಸೆಗೆ ನೀರೆರೆದಿದ್ರು. ಸೊ ಅವರಿಂದ ಶುರುವಾದಂಥ ಒಂದು ಟಾಪಿಕ್ ಇದು. ಈಗ ರಿಜ್ವಾನ್ ಅರ್ಷದ್ ಅವರು ಹೋಗಿದ್ದಾರೆ. ಒಂದು ವೇಳೆ ಅಕಸ್ಮಾತ್ ಏನಾದರೂ ಜಮೀರ್ ಅಹಮದ್ ಖಾನ್ ಅವರೇ ಹೋದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಂಪ್ರಮೈಸ್ ಆಗುವಂತಹ ಸಾಧ್ಯತೆ ಇದೆಯಾ? ನಾಮಪತ್ರವನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಕಾಣಿಸ್ತಾ ಇದೆಯಾ ಅಂತ? ರಾಹುಲ್, ಇಂದು ಬೆಳಿಗ್ಗೆ ಏನಂತಂದ್ರೆ 9 ಗಂಟೆ ಸುಮಾರಿಗೆ ಸಿಎಂ DCM ಜೊತೆಗೆ ಜಮೀರ್ ಅಹಮದ್ ಅವರು ಕೂಡ ಸಾದಿಕ್ ಪೈಲ್ವಾನ್ ಅವ್ರನ್ನ ಸಂಪರ್ಕ ಮಾಡಿ ಕಣದಿಂದ ಹಿಂದೆ ಸರಿ ಅಂತೇಳಿ ಹೇಳಿದ್ರು. ಆದಾಗ್ಯೂ ಕೂಡ ಸಾದಿಕ್ ಪೈಲ್ವಾನ್ ನಾನು ಹಿಂದೆ ಸರಿಯಲ್ಲ, ನಾ ಈ ಬಾರಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತೇಳಿ ಅವರಿಗೂ ಕೂಡ ಹೇಳಿರುವಂಥದ್ದು. ಈಗ ಕೊನೆ ಕ್ಷಣದ ಹಿನ್ನೆಲೆಯಲ್ಲಿ ಈಗ ಅವರು ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಸಲೀಂ ಅಹಮದ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮನ ಒಲಿತಾರ ಅಂತ ನೋಡ್ಬೇಕಾಗಿದೆ. ಜೊತೆಗೆ ಏನಂದ್ರೆ ಸಾದಿಕ್ ಪೈಲ್ವಾನ್ ಅವರು ಹೇಳುವ ಪ್ರಕಾರ ನನ್ನನ್ನ ಸಂಪರ್ಕ ಮಾಡಿದ್ದಾರೆ ಫೋನಲ್ಲಿ, ಯಾರು ಕೂಡ ನನ್ನ ನೇರವಾಗಿ ಬಂದು ಭೇಟಿ ಇಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ್ ಅವರ ತಂದೆ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರು ಕೂಡ ಒಂದೇ ಒಂದು ನಮ್ಗೆ ಕಾಲ್ ಮಾಡಿಲ್ಲ, ನಮ್ಗೆ ಕಾಲ್ ಮಾಡಿ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ನಮ್ಮ ಮಗನನ್ನ ಗೆಲ್ಲಿಸಿ ಅಂತೇಳಿ ನನಗೆ ಯಾವುದೇ ತರದಂತ ಬೇಡಿಕೆ ನೀಡಲ್ಲ. ಇಷ್ಟಾಗಿಯೂ ಕೂಡ ನನ್ನನ್ನು ಇಷ್ಟು ಕಡೆಗಣಿಕೆ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಏನೇ ಆದ್ರೂ ಕೂಡ ಈ ಕಣದಲ್ಲಿ ಉಳಿತೀನಿ ಅಂತೇಳಿ ಹೇಳಿರುವಂಥದ್ದು. ರಾಹುಲ್, ಈಗ ಶಿವಾನಂದ್, ಮೊನ್ನೆ ಮುಸ್ಲಿಂ ಮುಖಂಡರು ಕೂಡ ಒಂದು ಸಭೆಯನ್ನ ಮಾಡಿದ್ರು ಈ ಒಂದು ಚುನಾವಣೆಯ ಕುರಿತಾಗಿ, ಉಪಚುನಾವಣೆಯ ಕುರಿತಾಗಿ. ಸೊ ಆ ಸಭೆಯಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳಾಯಿತು? ಅಂಡ್ ಈಗ ಸದ್ಯಕ್ಕೆ ರಿಜ್ವಾನ್ ಅರ್ಷದ್ ಅವರು, ಸಲೀಂ ಅಹಮದ್ ಅವರು ಅವರ ಮನೆ ಬಳಿ ಬಂದಂತಹ ಸಂದರ್ಭದಲ್ಲಿ ಅಭಿಮಾನಿಗಳ ವರ್ತನೆ ಯಾವ ರೀತಿಯಾಗಿತ್ತು ಅಂತ? ಬೆಳಗ್ಗೆಯಿಂದನೂ ಕೂಡ ಒಂದು ಈ ಪೈಲ್ವಾನ್ ಅವರ ಮನೆ ಮುಂದೆ ಸಾಕಷ್ಟು ಒಂದು ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಚುನಾವಣೆಯನ್ನ ಮಾಡ್ತೀವಿ, ಜೊತೆಗೆ ಏನಂತಂದ್ರೆ ನಿಮಗೆ ಮತವನ್ನ ಹಾಕ್ತೀವಿ, ನಿಮ್ಮ ಪರವಾಗಿ ನಾವು ಮತ ಯಾಚನೆಯನ್ನ ಮಾಡ್ತೀವಿ, ಜೊತೆಗೆ ನಿಮ್ಮಿಂದ ಏನನ್ನು ಕೂಡ ನಾವು ಎಕ್ಸ್ಪೆಕ್ಷನ್ ಅನ್ನ ಮಾಡೋದಿಲ್ಲ, ನಾವೇ ಕೈಯಿಂದ ದುಡ್ಡು ಹಾಕಿ ನಿಮ್ಮನ್ನ ಗೆಲ್ಲಿಸ್ಕೊಂಡು ಬರ್ತೀವಿ, ನಮ್ಮ ಸಮಾಜಕ್ಕೆ ಒಬ್ಬರು ಲೀಡರ್ ಬೇಕು ಅಂತೇಳಿ ಬೆಳಗ್ಗೆಯಿಂದನೂ ಕೂಡ ಒಂದು ಘೋಷಣೆಯನ್ನ ಕೂಡ ಕೂಗ್ತಾ ಇರುವಂತದ್ದು. ಆದಾಗ್ಯೂ ಕೂಡ ಕಾಂಗ್ರೆಸ್ಸಿನ ಪ್ರಮುಖ ಮುಖಂಡರು ಬಂದು ಬೆಳಗ್ಗೆಯಿಂದಲೂ ಕೂಡ ಆ ಒಂದು ಪೈಲ್ವಾನ್ ಅವರ ಮನವೊಲಿಸಲು ಕಸರತ್ತನ್ನು ಕೂಡ ನಡೆಸಿದ್ರು. ಅಷ್ಟಾಗಿಯೂ ಕೂಡ ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ ಅಂತ ಈಗ ಪೈಲ್ವಾನ್ ಅವರು ಹೇಳಿದ್ರು. ಈಗ ಸದ್ಯ ಏನಿರ್ತಕ್ಕಂಥ ಏನಂದ್ರೆ ಸಲೀಂ ಅಹಮದ್ ಅವ್ರ ಜೊತೆಗೆ ಕೆಲವೊಂದಿಷ್ಟು ಮುಖಂಡರುಗಳು ಏನಂದ್ರೆ ಮನೆ ಒಳಗಡೆ ಕೂತ್ಕೊಂಡು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆ ನಂತರ ಯಾವ ರೀತಿಯಾದ ನಿರ್ಧಾರ ಬರುತ್ತೆ ಅಂತ ನೋಡ್ಬೇಕು. ರಾಹುಲ್, ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಂಡ್ ಬಹುಶಃ ಈ ಒಂದು ವಿಡಿಯೋವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಶಾಸಕ ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ವಾಪಸ್ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಒಂದು ಪ್ರೆಸ್ ಮೀಟ್ನ ನಂತರವೇ ಗೊತ್ತಾಗುತ್ತೆ ಒಳಗಡೆ ಯಾವ ರೀತಿಯಾದಂತಹ ಚರ್ಚೆ ಆಯಿತು, ಇವರ ಮನವೊಲಿಕೆಗೆ ಅವರು ಬಗ್ಗಿದ್ರ, ಮನವೊಲಿಕೆ ಆದ್ರ
ನಾಮಪತ್ರವನ್ನು ವಾಪಸ್ ಪಡಿತೀನಿ ಅಂತ ಸಾದಿಕ್ ಪೈಲ್ವಾನ್ ಹೇಳಿದ್ರ? ಇದೆಲ್ಲದರ ಕುರಿತಾಗಿ ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮದ ಮುಂದೆ ಶಾಸಕ ರಿಜ್ವಾನ್ ಹರ್ಷದ್ ಹೇಳಿದಂತಹ ಸಂದರ್ಭದಲ್ಲಿ ಇದೆಲ್ಲಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ಸಾದಿಕ್ ಪೈಲ್ವಾನ್ ಅವರ ಮನೆಯನ್ನು ಗಮನಿಸ್ತಾ ಇದ್ದೀರಿ. ಆ ಮನೆಯ ಒಳಗಿನ ದೃಶ್ಯ ಇದು. ಇವತ್ತು ಅವರ ಮನವೊಲಿಕೆಗೆ ಬಂದಂತಹ ಕಾಂಗ್ರೆಸ್ ನಾಯಕರಿಗೆ ಅವರ ಅಭಿಮಾನಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ ಕೇವಲ ಮತಗಳಿಗೆ ಉಪಯೋಗಿಸಿಕೊಂಡಿದೆ, ನಮ್ಮ ಸಮಾಜದಲ್ಲಿ ನಾಯಕರಿಲ್ಲ, ಹೀಗಾಗಿ ಸಾದಿಕ್ ಪೈಲ್ವಾನ್ ಈ ಕಣದಲ್ಲಿ ಇದ್ದೇ ಇರ್ತಾರೆ ಅನ್ನುವಂಥ ಬಿಗಿ ಪಟ್ಟನ್ನ ಅಭಿಮಾನಿಗಳು ಹಿಡಿದಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.